ವೀಕ್ಷಕರೇ, ಇಂದು ನಮ್ಮ ಕೋಲಾರ ಪತ್ರಿಕೆಯಲ್ಲಿ ಒಂದು ವಿಶೇಷವಾದ ವರದಿ ಪ್ರಕಟವಾಗಿದೆ. ಇದು ಆ ಸ್ವಗ್ರಾಮದ ಸಾರ್ವಜನಿಕರಿಂದ ಒಂದು ಮನವಿ ಮತ್ತು ನಮ್ಮ ಪತ್ರಿಕೆಯ ಸಾಮಾಜಿಕ ಕಳಕಳಿ ಎರಡೂ ಸಹ ಒಳಗೊಂಡಿದೆ. ಎಸ್ಪೆಷಲಿ ಇದು ನಮ್ಮ ಪ್ರಸ್ತುತ ಜಿಲ್ಲಾಧಿಕಾರಿಗಳ ಹುಟ್ಟೂರು ಸಹ ಹೌದು. ನೋಡಿ, ಆ ವರದಿ ಕುರಿತಂತೆ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ನೀಡೋದಾದರೆ, ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಮಡೇರಹಳ್ಳಿಯ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ರಾಜಕಾಲುವೆಯಲ್ಲಿ ನಿರ್ಲಕ್ಷಿತ ತ್ಯಾಜ್ಯ ವಸ್ತುಗಳು ತುಂಬಿ ರೋಗರುಜಿನಗಳಿಗೆ ಎಡೆ ಮಾಡುತ್ತಿದೆ ಎಂದು ಮಡೇರಹಳ್ಳಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಸಂಬಂಧ ಈಗಾಗಲೇ ಮಡೇರಹಳ್ಳಿ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದ್ದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಹಾಲಿ ಜಿಲ್ಲಾಧಿಕಾರಿ ಎಂ.ಆರ್. ರವಿಕುಮಾರ್ ಅವರ ಹುಟ್ಟೂರಾದ ಮಡೇರಹಳ್ಳಿಯಲ್ಲಿ ನರಸಾಪುರ ಹಾಗೂ ಹೇಮಗಲ್ ಕೈಗಾರಿಕಾ ಪ್ರದೇಶಗಳಿಗೆ ಉದ್ಯೋಗಗಳನ್ನು ಅರಸಿ ಬಂದಿರುವ ಯುವಕ ಯುವತಿಯರು ಮಡೇರಹಳ್ಳಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದು, ರಾತ್ರಿ ಪಾಳಿಯಿಂದ ಬರುವ ಯುವತಿಯರು ತಮ್ಮ ಕಸ ಬುಟ್ಟಿ ಹಾಗೂ ತ್ಯಾಜ್ಯಗಳನ್ನು ರಾತ್ರಿ ಹೊತ್ತು ತಂದು ಮಡೇರಹಳ್ಳಿಯಿಂದ ಅಮೇರಹಳ್ಳಿ ಕೆರೆಗೆ ಸಂಪರ್ಕಿಸುವ ರಾಜಕಾಲುವೆ ಎಸೆದು ಹೋಗುತ್ತಿದ್ದು, ಇದರಿಂದ ಸುತ್ತಮುತ್ತಲ ಗ್ರಾಮಸ್ಥರು ರೋಗರುಜಿನಗಳಿಗೆ ನರಳುವಂತಾಗಿದೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಅರಬಿಕೊತ್ನೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಈಗಾಗಲೇ ಮನವಿ ಸಲ್ಲಿಸಿದ್ದರೂ ಯಾವುದೇ ವಿಧವಾದ ಕ್ರಮವನ್ನು ಜರುಗಿಸಿಲ್ಲ ಎಂದು ಆರೋಪಿಸಿದ್ದಾರೆ. ನೋಡಿ ವೀಕ್ಷಕರೇ, ಈ ಕುರಿತಂತೆ ಈಗಾಗಲೇ ನಮ್ಮ ಪತ್ರಿಕೆ ಕಚೇರಿಗೆ ಬಂದಿದ್ದರು ಸಾರ್ವಜನಿಕರು. ಅವರ ದೂರಿನನ್ವಯ ಮತ್ತು ಗ್ರಾಮಸ್ಥರ ಒಂದು ಆಗ್ರಹ ಮತ್ತು ನಮ್ಮ ಪತ್ರಿಕೆಯ ಒಂದು ಸಾಮಾಜಿಕ ಕಳಕಳಿಯಿಂದಾಗಿ ನಾವು ಒಂದು ವರದಿ ಮಾಡಿದ್ದೇವೆ. ಪತ್ರಿಕೆಯ ಮುಖಾಂತರ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಹುಟ್ಟೂರಾಗಿರೋದ್ರಿಂದ ಸಂಬಂಧಪಟ್ಟ ಇಲಾಖೆಗೆ ಈ ಕೂಡಲೇ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ತಮ್ಮ ಒಂದು ಆಜ್ಞೆ ಆಗಲೇಬೇಕು ಈ ನಿಟ್ಟಿನಲ್ಲಿ. ಏಕೆಂದರೆ ಇದು ಕೇವಲ ಮಡೇರಹಳ್ಳಿ, ಅಮೇರಹಳ್ಳಿ, ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ವಿಶೇಷವಾಗಿ ಹೇಮಗಲ್ ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಕೆಂದರೆ ಏನು ವಲಸಿಗರು ಬಂದಿದ್ದಾರೆ ಉದ್ಯೋಗ ಅರಸಿ, ನಾರ್ತ್ ಇಂಡಿಯನ್ಸು, ನಮ್ಮ ಸೌತ್ ಕರ್ನಾಟಕ ಆಗಿರ್ಬೋದು, ನಾರ್ತ್ ಕರ್ನಾಟಕ ಪೀಪಲ್ಸು ಮತ್ತು ಸೌತ್ ಇಂಡಿಯಾ ಪೀಪಲ್ಸು ಏನು ಬಂದು ನಮ್ಮ ನರಸಾಪುರ ಹೇಮಗಲ್ ಭಾಗದಲ್ಲಿ ನೆಲೆಸಿದ್ದಾರೆ. ಸೊ ಅವರು ಏನು ಘನ ತ್ಯಾಜ್ಯ ಇದೆ, ವೇಸ್ಟೇಜ್ ಎಲ್ಲೆಂದರಲ್ಲಿ ಎಸೆಯುತ್ತಾರೆ. ಅದಕ್ಕೊಂದು ವೈಜ್ಞಾನಿಕವಾದ ಒಂದು ಕಸದ ಬುಟ್ಟಿ ಸಹ ಇಟ್ಟಿಲ್ಲ. ಈ ನಮ್ಮ ನಗರ ಪಾಲಿಕೆ ಆಗಿರ್ಬೋದು, ನಮ್ಮ ಹೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವತಿಯಿಂದ ಆಗಿರ್ಬೋದು, ಟೋಟಲಿ ನಮ್ಮ ಕೋಲಾರ ಜಿಲ್ಲಾದ್ಯಂತ ಕಸ ಎಲ್ಲೆಂದರಲ್ಲಿ ಎಸೆಯುತ್ತಾ ಇದ್ದಾರೆ. ಸೊ ಇದರಿಂದ ನೇರ ಪರಿಣಾಮ ಏನು, ನಮ್ಮ ಮಳೆ ಆದಾಗ ಮಳೆ ನೀರು ಏನು ಬರುತ್ತೆ ಬೆಟ್ಟಗುಡ್ಡಗಳಿಂದ ರಾಜಕಾಲುವೆ ಮುಖಾಂತರ ಕೆರೆಗಳಿಗೆ, ಇವರು ಎಲ್ಲೆಂದರಲ್ಲಿ ಕಸ ಏನು ಎಸೆಯುತ್ತಾರೆ, ಇದರ ಕೆಟ್ಟ ಪರಿಣಾಮ ನೇರವಾಗಿ ನಮ್ಮ ಜಲಚರಗಳು, ಅಂದರೆ ನೀರಲ್ಲಿ ಏನು ವಾಸಿಸ್ತವೆ, ಮೀನುಗಳಾಗಿರ್ಬೋದು ಎಕ್ಸೆಟ್ರಾ ಏನೇ ಆಗಲಿ, ನೀರು ಮತ್ತು ಮಲಿನ ಆಗುತ್ತೆ. ಮತ್ತು ಆ ನೀರಲ್ಲಿ ವಾಸಿಸುವ ಜಲಚರಗಳು ಅದರಿಂದ ಸಾವನ್ನಪ್ಪುತ್ತವೆ ಮತ್ತು ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಇದರ ನೇರ ಪರಿಣಾಮ ಪರಿಸರದ ಮೇಲೆ ಬೀರೋದಲ್ಲದೆ ಅಕ್ಕಪಕ್ಕ ವಾಸಿಸುವ ಗ್ರಾಮಗಳಾಗಿರ್ಬೋದು ಮತ್ತು ತೋಟಗಳಾಗಿರ್ಬೋದು, ಈ ಮಾಲಿನ್ಯದಿಂದ ಇದರ ದುಷ್ಪರಿಣಾಮ ಜನರೇ ಎದುರಿಸಬೇಕಾಗಿದೆ, ಲೋಕಲ್ ಪೀಪಲ್ಸ್ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಒಂದು ವಿಷಯ ಆಧಾರಿತವಾಗಿ ಮತ್ತು ಸಾರ್ವಜನಿಕರ ಕೋರಿಕೆ, ಅಳಲು, ಆಗ್ರಹ ಏನಿದೆ, ಹೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕೈಗಾರಿಕಾ ಪ್ರದೇಶದಲ್ಲಾಗಿರಲಿ, ನಮ್ಮ ನರಸಾಪುರ ಕೋಲಾರ ಭಾಗದಲ್ಲಿ ಬರುವ ಕೈಗಾರಿಕಾ ಪ್ರದೇಶಗಳು, ಒಟ್ಟಾರೆ ನಮ್ಮ ಕೋಲಾರ ಜಿಲ್ಲಾ ಕೈಗಾರಿಕಾ ಪ್ರದೇಶಗಳು ಏನಿದ್ದಾವೆ ಆ ಭಾಗಗಳಲ್ಲಿ ವೈಜ್ಞಾನಿಕತೆ ಮೂಡಿಸಬೇಕಾಗಿದೆ. ಎಸ್ಪೆಷಲಿ ಈ ಕಸ ಎಲ್ಲೆಂದರಲ್ಲಿ ಎಸೆಯುತ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಕಸದ ಬುಟ್ಟಿಗಳಿಡಬೇಕು. ಆ ನಿಟ್ಟಿನಲ್ಲಿ ಕೈಗಾರಿಕೆಗಳಿಗೂ ಗೈಡ್ಲೈನ್ಸ್ ಕೊಡಬೇಕು. ಅಲ್ಲಿ ಏನು ಕಾರ್ಮಿಕರಿದ್ದಾರೆ ಅವರಿಗೆ ಆ ಕೈಗಾರಿಕಾ ವತಿಯಿಂದ, ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ನಿರ್ದೇಶನ ನೀಡಬೇಕು. ಏಕೆಂದರೆ ಎಲ್ಲೆಂದರಲ್ಲಿ ಕಸ ಎಸೆಯೋದು ನಮ್ಮ ಕೋಲಾರ ಜಿಲ್ಲೆಗೆ ಮಾರಕ. ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಗೆ ಏನು ಮಳೆ ಇಲ್ಲದೆ ನಾವು ಏನು ಪರಿತಪಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಪರಿಸರ ಮಾಲಿನ್ಯ ಒಂದಾದರೆ ಸೊ ನಮ್ಮ ಭಾಗದಲ್ಲಿ ತುಂಬ ಪರಿಸರ ಹದಗೆಡುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೋಲಾರ.